ತುಂಬ ಜನ ತುಂಬ ಟೈಮಿಂದ ವೆಯ್ಟ್ ಮಾಡಿದಂಥ ಒಂದು ಕಾರ್ ನನ್ನ ಜೊತೆ ಇದೆ. ಸೊ ಎಲೆಕ್ಟ್ರಿಕಲಿ ಟಾಟಾದವರು ಎಷ್ಟು ರೆವಲ್ಯೂಷನ್ ಮಾಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆ್ಯಂಡ್ ಆ ಒಂದು ರೆವಲ್ಯೂಷನ್ನ ಒಂದು ಸದ್ಯಕ್ಕಿರುವಂಥ ಒಂದು ಎಕ್ಸ್ಟೆಂಟ್ ಅಂತ ಹೇಳ್ಬೋದು, ಒಂದು ಪೀಕ್ ಅಂತ ಹೇಳ್ಬೋದು, ಬೇರೆ ಯಾವುದೂ ಅಲ್ಲ, ನನ್ನ ಜೊತೆ ಇರುವಂಥ ಈ ಒಂದು ಟಾಟಾ ಹ್ಯಾರಿಯರ್ .ev. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಕಾರ್ನ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ರೇಂಜ್ ಎಷ್ಟಿದೆ, ಫೀಚರ್ ಏನಿದೆ, ಆ್ಯಂಡ್ ಚಾರ್ಜಿಂಗ್ ಹೆಂಗಿದೆ, ಪ್ರೈಸ್ ಹೆಂಗಿದೆ ಅಂತೆಲ್ಲ. ಸೊ ಹಾಗಾದರೆ ಬನ್ನಿ ಸೀದಾ ವಿಡಿಯೋ ಶುರು ಮಾಡೋಣ. ನಾನು ಇದನ್ನ ಫಸ್ಟ್ ನೋಡಿದ್ದು 2023 ಆಟೋ ಎಕ್ಸ್ಪೋದಲ್ಲಿ. ಸೊ ಅಲ್ಲಿ ಇದನ್ನು ಇಟ್ಟಿದ್ರು. ಆ್ಯಂಡ್ ನಾನು ಆವಾಗಲೇ ಅಂದ್ಕೊಂಡೆ ಯಾವಾಗ ಬರುತ್ತೆ ಅಂತ. ಯಾಕಂದರೆ ಟಾಟಾ ಹ್ಯಾರಿಯರ್ ಎಷ್ಟು ಮಟ್ಟಿಗೆ ನಾರ್ಮಲ್ ಆಗಿದೆ ಅಂತ, ಡೀಸೆಲ್ ಇಂಜಿನ್ನ ಹ್ಯಾರಿಯರ್ ಎಷ್ಟು ಮಟ್ಟಿಗೆ ಸದ್ದು ಮಾಡಿತ್ತು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಸೊ ಇದು ಬಂದಾಗ ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ನೋಡ್ತಾ ಇದ್ವಿ. ತುಂಬ ವೆಯ್ಟ್ ಮಾಡಿ ಕೊನೆಗೂ ಈ ಒಂದು ಕಾರ್ನ ಇವಾಗ ನಮ್ಮ ಕೈ ಕೊಟ್ಟಿದ್ದಾರೆ, ಓಡಿಸೋಕ್ಕೆಲ್ಲ ಹೇಗಿದೆ ಅಂತ. ಸೊ ಹೇಗಿದೆ ಅಂತ ಹೇಳೋಕ್ಕೂ ಮುಂಚೆ ಇದರ ಡಿಸೈನ್ ಬಗ್ಗೆ ಮಾತಾಡೋಣ. ಸೊ ನಾರ್ಮಲ್ ಟಾಟಾ ಹ್ಯಾರಿಯರ್ ಡೀಸೆಲಿಗೆ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಿಕಲಿ ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿದ್ರೆ, ಈ ಒಂದು ಗ್ರಿಲ್ ಏನಿದೆ ಆ್ಯಕ್ಚುಲಿ ಕ್ಲೋಸ್ ಇದೆ. ಸೊ ಅದ್ರಲ್ಲಿ ನಮಗೆ ಓಪನ್ ಇರುತ್ತೆ, ಯಾಕೆಂದರೆ ಇಂಜಿನ್ಗೆಲ್ಲ ಸ್ವಲ್ಪ ಗಾಳಿ ಹೋಗ್ಲಿ ಅಂತ, ಕೂಲ್ ಡೌನ್ ಆಗಲಿ ಅಂತ, ಅದಕ್ಕೆ ಆ ರೀತಿ ಇಟ್ಟಿರ್ತಾರೆ. ಇದರಲ್ಲಿ ಅಫ್ಕೋರ್ಸ್ ನಮಗೆ ಇಂಜಿನ್ ಏನಿರಲ್ಲ, ಮೋಟರ್ ಇದೆ ಇದರಲ್ಲಿ, ಹಾಗಾಗಿ ಅಷ್ಟೇನು ಕೂಲ್ ಆಗಿರುವಂಥ ವಿಷಯ ಬೇಕಾಗಿಲ್ಲ. ಹಾಗಾಗಿ ಡಿಸೈನ್ ಎಲಿಮೆಂಟ್ ಆಗಿ ಇದು ಸ್ವಲ್ಪ ಚೇಂಜ್ ಆಗಿದೆ. ಆ್ಯಂಡ್ ಈ ಒಂದು ಗ್ರಿಲ್ ಕೂಡ ಚೇಂಜ್ ಇದೆ, ಯಾಕಂದರೆ ಇದರಲ್ಲಿ ವರ್ಟಿಕಲ್ ಸ್ಲಾಟ್ ರೀತಿಯ ಅಂತ ಒಂದು ಡಿಸೈನ್ ಎಲಿಮೆಂಟ್ ಇದೆ. ಅದರಲ್ಲಿ ನಮಗೆ ಹಾರಿಜಾಂಟಲ್ನ ಒಂದು ಸ್ವಲ್ಪ ಡಿಸೈನ್ ಎಲಿಮೆಂಟ್ ಎಲ್ಲ ಸಿಗುತ್ತೆ. ಫ್ರಂಟಲ್ಲಿ ನಮಗೆ ಅಷ್ಟೇ ಸಿಗೋದು. ಮತ್ತು ಲೋಗೋ ಕೂಡ ಚೇಂಜ್, ಯಾಕೆಂದರೆ EVಯಲ್ಲಿ ಟಾಟಾದವರು ಯಾವಾಗಲೂ ಈ ರೀತಿಯ ಅಂತ ಲೋಗೋ ಇರ್ತಾರೆ, ವೈಟ್ ಆಗಿರುವಂಥದ್ದು. ಸೊ ಇದು ನಮಗೆ ಇದರಲ್ಲಿ ನೋಟಿಸ್ ಮಾಡ್ಬೋದು. ಅದು ಬಿಟ್ಟು ನಮಗೆ ಬೇರೆ ನೋಡೋದಾದ್ರೆ ಕನೆಕ್ಟೆಡ್ DRL ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಇಂಡಿಕೇಟರ್ ಕೂಡ ಬರುತ್ತೆ, ಇಂಟಿಗ್ರೇಟೆಡ್ ಇಂಡಿಕೇಟರ್ ಕೂಡ ನಮಗೆ ಇದರಲ್ಲಿದೆ. ಸೊ ಇಲ್ಲಿ ಬೈ ಫಂಕ್ಷನಲ್ LED ಇದೆ, ಆ್ಯಂಡ್ ಇಲ್ಲಿ ನಮಗೆ ಕಾರ್ನರ್ ಲ್ಯಾಂಪ್ ಕೂಡ ಇದೆ. ಸೊ ಇನ್ನೊಂದು ವಿಷಯ ಏನು ಅಂದರೆ, ಟೈರ್ ಎಲ್ಲ ಸ್ವಲ್ಪ ಕೂಲ್ ಡೌನ್ ಆಗಲಿ ಅಥವಾ ಬ್ರೇಕ್ ಎಲ್ಲ ಸ್ವಲ್ಪ ಕೂಲ್ ಆಗಲಿ ಅಂತ ಇಲ್ಲೊಂದು ವೆಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಗಾಳಿ ಇದ್ರ ಮೂಲಕ ಟೈರಿಗೆ ಪಾಸ್ ಆಗುತ್ತೆ, ಆ್ಯಂಡ್ ಟೈರಲ್ಲಿ ಕೂಲ್ ಆಗುತ್ತೆ. ಇದು ನಮಗೆ ಫ್ರಂಟಲ್ಲಿ ಸಿಗುವಂಥದ್ದು. ಅದು ಬಿಟ್ಟು ನಮಗೆ ಲೆವೆಲ್ 2 ADAS ಇದೆ, ಅದರ ರೇಡಾರ್ನ ನಮಗೆ ಇಲ್ಲಿಟ್ಟಿದ್ದಾರೆ. ಆ್ಯಂಡ್ ಇದರ ಕ್ಯಾಮ್ರಾ ನಮಗೆ ಅಲ್ಲಿದೆ. ಸೊ ಅಲ್ಲಿ ನಮಗೆ ಡ್ಯಾಶ್ ಕ್ಯಾಮ್ ಕೂಡ ಇದೆ, ಅಲ್ಲಿ ನಮಗೆ ರೇಡಾರ್ನ ಕ್ಯಾಮ್ರಾ ಕೂಡ ಇಟ್ಟಿದ್ದಾರೆ. ಸೊ ಸೈಡಿಗೆ ಬಂದಾಗ ನಮಗೆ ಕಾಣುವಂಥದ್ದು 245/55 ಒಂದು 19 ಇಂಚಿನ ದೊಡ್ಡದಾಗಿರುವಂಥ ವೀಲ್. ನಮಗೆ ಈ ಒಂದು ಅಲಾಯ್ ವೀಲ್ನ ನೋಡಿದ್ರೆ ನಮಗೆ ಏರೋ ಅಲಾಯ್ ನಮಗೆ ಇದರಲ್ಲಿ ಸಿಗುತ್ತೆ. ಸೊ EVಯಲ್ಲೆಲ್ಲ ಇತ್ತೀಚೆಗೆ ಇದೇ ಒಂದು ಅಲಾಯ್ನ ಈ ರೀತಿಯಾದ ಡಿಸೈನ್ ಯೂಸ್ ಮಾಡ್ತಾರೆ. ಸೊ ಏರೋಡೆ ನಮಗೆ ಸ್ವಲ್ಪ ಇಂಪ್ರೂವ್ ಆಗಲಿ ಅಂತ. ಅದು ಬಿಟ್ಟು ನಮಗೆ ಸೈಡ್ ನೋಡಿದ್ರೆ ಥೇಟ್ ನಮಗೆ ಟಾಟಾ ಹ್ಯಾರಿಯರ್ ಡೀಸೆಲ್ ನೋಡಿದಂಗೆ ಆಗುತ್ತೆ. ನಮ್ಗೆ ಇಲ್ಲಿ ಒಂದು ಬ್ಲ್ಯಾಕ್ಔಟ್ ಆಗಿರುವಂತಹ ಅಥವಾ ಪಿಯಾನೋ ಬ್ಲ್ಯಾಕ್ ಫಿನಿಶ್ನ ಒಂದು ORM ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ನಮಗೆ ಒಂದು ಇಂಡಿಕೇಟರ್ ಸಿಗುತ್ತೆ, ಇಲ್ಲೊಂದು ಕ್ಯಾಮ್ರಾ ಸಿಗ್ತಾ ಇದೆ. ಸೊ ಮತ್ತೊಂದು ಡಿಫ್ರೆನ್ಸ್ ಏನು ಅಂದರೆ, ಇಲ್ಲಿ .ev ಅನ್ನೋಂಥ ಒಂದು ಬ್ಯಾಡ್ಜಿನ ಕೊಟ್ಟಿದ್ದಾರೆ. ಸೊ ಬಾಡಿ ಕ್ಲಾಡಿಂಗಲ್ಲಿ ನೋಡ್ಬೋದು ಹೇಗಿದೆ ಅಂತ. ಆ್ಯಂಡ್ ಒಂದು ಫುಟ್ ಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಆಗಿರುತ್ತೆ. ಇಲ್ಲೊಂದು ರಿಕ್ವೆಸ್ಟ್ ಸೆನ್ಸರ್ ಕೂಡ ಬರುತ್ತೆ ನಮಗೆ ಕೋ ಪ್ಯಾಸೆಂಜರ್ಗೆ. ಅದು ಬಿಟ್ಟು ನಮಗೆ ವಿಂಡೋ ಟ್ರಿಮ್ಸ್ ಬಗ್ಗೆ ಮಾತಾಡಿದ್ದಾರೆ. ಬ್ಲ್ಯಾಕ್ಔಟ್ ಆಗಿರುವಂಥ ಒಂದು ವಿಂಡೋ ಟ್ರಿಮ್ಸ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ನಮಗೆ ಬ್ಲ್ಯಾಕ್ ರೂಫ್ ರೇಲ್ ಕೂಡ ಸಿಗುತ್ತೆ. ಇನ್ನು ಅದು ಬಿಟ್ಟು ಸೈಡಿಗೆ ಬರೋದಾದ್ರೆ ನಮಗೆ ಇಲ್ಲೂ ಕೂಡ 19 ಇಂಚ್ ವೀಲ್. ಆ್ಯಂಡ್ ಇಲ್ಲಿ ನಮಗೆ ಕ್ವಾಡ್ ವೀಲ್ ಡ್ರೈವ್ ಅನ್ನುವಂಥ ಅಥವಾ QWD ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ. ಇದು ಆ್ಯಕ್ಚುಲಿ ಇರುವಂಥ ಟಾಪ್ ಮೋಸ್ಟ್ ವೇರಿಯಂಟ್ ಇದು. ಸೊ ಕ್ವಾಡ್ ವೀಲ್ ಡ್ರೈವ್ ಅಂತ ಅಂದರೆ ಎಲ್ಲ ವೀಲಿಗೆ ಆಲ್ ವೀಲ್ ಡ್ರೈವ್ ಅಂತ ಹೇಳ್ಬೋದು ಇದನ್ನು. ಸೊ ಇದರಲ್ಲಿ ನಮಗೆ 2 ವೇರಿಯಂಟ್ ಬರುತ್ತೆ, ಅಂದರೆ 2 ಆಪ್ಷನ್ ಬರುತ್ತೆ ನಮಗೆ ಇದರಲ್ಲಿ. ಒಂದು ರೇರ್ ವೀಲ್ ಡ್ರೈವ್, ಇನ್ನೊಂದು ಕ್ವಾಡ್ ವೀಲ್ ಡ್ರೈವ್ ಅಥವಾ ಆಲ್ ವೀಲ್ ಡ್ರೈವ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ 4 ವೀಲ್ಗೆ ಪವರ್ ಹೋಗುತ್ತೆ. ರೇರ್ ವೀಲ್ ಡ್ರೈವಲ್ಲಿ ಹಿಂದಿನ 2 ವೀಲಿಗೆ ಮಾತ್ರ ಪವರ್ ಹೋಗುತ್ತೆ. ಇದು ನಮಗೆ 2 ಮೋಟರ್ ಇದೆ. ಸೊ ಫ್ರಂಟಲ್ಲಿ ಒಂದು ಮೋಟರ್ ಇದೆ, ಹಿಂದ್ಗಡೆನೂ ಕೂಡ ಒಂದು ಮೋಟರ್ ಇದೆ. ಸೊ ಫ್ರಂಟಲ್ಲಿ ಮೋಟರ್ ಇರೋದ್ರಿಂದನೇ ಫ್ರಂಟಲ್ಲಿ ನಮಗಿರುವಂಥ ಫ್ರಂಕ್ ಏನಿದೆ ಒಂದು ಸ್ಪೇಸ್ ನಮಗೆ ಸಿಗುತ್ತೆ. ಅದು ನಮಗೆ 67 ಲೀಟರ್ ಇರುತ್ತೆ. ಆ್ಯಂಡ್ ಇದರಲ್ಲಿ ನಮಗೆ 35 ಲೀಟರ್ ಇದೆ, ಯಾಕೆಂದರೆ ಫ್ರಂಟಲ್ಲಿ ಒಂದು ಮೋಟರ್ ಕೂಡ ಇದೆ. ಸೊ ಹಿಂದ್ಗಡೆ ಕೂಡ ನೋಡುವಾಗ ನಮಗೆ ಏನಂದರೆ ಟಾಟಾ ಹ್ಯಾರಿಯರ್ನ ಒಂದು ಸಿಮಿಲಾರಿಟಿ ನಮಗೆ ಅಲ್ಲಲ್ಲಿ ನೋಡ್ಬೋದು. ಸೊ ನಿಮಗೆ ಇಲ್ಲೊಂದು ಸ್ಪಾಯ್ಲರ್ ಸಿಗ್ತಾ ಇದೆ, ಅಲ್ಲಿ ಶಾರ್ಪಿನ್ ಆ್ಯಂಟೆನಾ ಇದೆ. ಆ್ಯಂಡ್ ಅದರಲ್ಲಿ ನಮಗೆ ಆ್ಯಕ್ಚುಲಿ ಒಂದು ಕ್ಯಾಮ್ರಾ ಕೂಡ ಸಿಗುತ್ತೆ. ಸೊ ಅದು ನಮಗೆ ಹಿಂಗೆ ಒಳಗಡೆ ಇರುವಂತಹ ಒಂದು ಡಿಜಿಟಲ್ IRVM ಏನಿದೆ ಅದಕ್ಕೆ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ಹಿಂದ್ಗಡೆ ಇರುವಂಥ ಡ್ಯಾಶ್ ಕ್ಯಾಮ್ರಾ ಆಗಿ ಕೂಡ ವರ್ಕ್ ಮಾಡುತ್ತೆ. ಅದು ಇದರ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ಇಲ್ಲಿ ನಮಗೆ ರೇರ್ ವಿಂಡ್ಶೀಲ್ಡಲ್ಲಿ ನಮಗೆ ಡಿಫಾಗಸ್ ವಿತ್ ವೈಪರ್ ಬರುತ್ತೆ. ಆ್ಯಂಡ್ ಟಾಟಾದೊಂದು ಲೋಗೋ ಇಲ್ಲಿ ನೋಡ್ಬೋದು. ಅದು ಬಿಟ್ಟು ನಮಗೆ ಇಲ್ಲಿ ನೋಡೋದಾದ್ರೆ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಇದೆ. ಆ್ಯಂಡ್ ಅದೇ ರೀತಿ ನಮಗೆ ರ್ಯಾಪ್ ಅರೌಂಡ್ ಟೇಲ್ ಲ್ಯಾಂಪ್ ನಮಗೆ ಇಲ್ಲಿ ನೋಡ್ಬೋದು. ಕನೆಕ್ಟೆಡ್ ಟೇಲ್ ಲ್ಯಾಂಪ್ ನಮಗೆ ಈ ರೀತಿಯಾಗಿ ಸಿಗುತ್ತೆ, ಆನ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅದು ಬಿಟ್ಟು ನಮಗೆ ಇಲ್ಲೊಂದು ಟಾಟಾ ಲೋಗೋ ಇದೆ. ಹ್ಯಾರಿಯರ್ನ ಬ್ಲ್ಯಾಕ್ಔಟ್ ಆಗಿರುವಂಥ ಹ್ಯಾರಿಯರ್ .ev ಅನ್ನೋಂಥ ಒಂದು ಬ್ಯಾಡ್ಜಿಂಗ್ನ ಇಲ್ಲಿ ಕೊಟ್ಟಿದ್ದಾರೆ. ಅದು ಬಿಟ್ಟು ನಮಗೆ ಸಿಲ್ವರ್ ಕಲರ್ನ ಒಂದು ಸ್ಕಿಡ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಇದಿಷ್ಟು ನಮಗೆ ಹಿಂದ್ಗಡೆ ಸಿಗುತ್ತೆ. ಆ್ಯಂಡ್ ಇನ್ನು ಬೂಟ್ನ ಓಪನ್ ಮಾಡೋಣ. ಬೂಟ್ನ ಓಪನ್ ಮಾಡೋದಕ್ಕೆ 2-3 ವೇ ಇದೆ. ಒಂದು ಕೀಯಲ್ಲಿ ಓಪನ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಸೆನ್ಸರ್ ಇದೆ, ಒಳಗಡೆಯಿಂದ ಬಟನ್ ಇದೆ. ಆ್ಯಂಡ್ ಗೆಸ್ಚರ್ ಕಂಟ್ರೋಲ್ ನಾವು ಓಪನ್ ಮಾಡ್ಬೋದು. ಸೊ ಆ ಗೆಸ್ಚರ್ ಕಂಟ್ರೋಲ್ ನಾವು ಇದನ್ನ ಓಪನ್ ಮಾಡ್ತಾ ಇದ್ದೀವಿ. ಸೊ ಇದು ಎಲೆಕ್ಟ್ರಿಕ್ ಟೇಲ್ ಗೇಟ್ ಅಂತ ಹೇಳ್ಬೋದು. ಸೊ ಒಳಗಡೆ ಸ್ಪೇಸ್ ನೋಡೋದಾದ್ರೆ ನಮಗೆ ಒಂದು ಫ್ಯಾಮಿಲಿಗೆ ಹೋಗೋದಕ್ಕೆ ಬೇಕಾದಷ್ಟಂತ ಎಲ್ಲ ಸ್ಪೇಸ್ ಕೂಡ ನಮಗೆ ಇದರಲ್ಲಿ ಅಂತ ಹೇಳ್ಬೋದು. 502 ಲೀಟರ್ನ ಒಂದು ಬೂಟ್ ಸ್ಪೇಸ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. 60-40 ಅಡ್ಜಸ್ಟಬಲ್ ಕೂಡ ಅಡ್ಜಸ್ಟ್ ಕೂಡ ನಾವು ಇದನ್ನ ಮಾಡ್ಬೋದು. ರೇರ್ ಸೀಟ್ನ ಫೋಲ್ಡ್ ಮಾಡಿಕೊಂಡು ಬೂಟ್ ಸ್ಪೇಸ್ ಜಾಸ್ತಿ ಮಾಡ್ಕೊಬೋದು. ಆ್ಯಂಡ್ ಲೋಡಿಂಗ್ ಲಿಪ್ ಸ್ವಲ್ಪ ಹೈ ಇದೆ ಅಂತ ಹೇಳ್ಬೋದು, ಯಾಕೆಂದರೆ ಇಲ್ಲಿ ನಾವು ಇಲ್ಲಿ ತನಕ ಲೋಡ್ ಮಾಡಬೇಕು, ಇಷ್ಟು ಎತ್ತಬೇಕು, ಇಷ್ಟು ಎತ್ತು ಇಡಬೇಕು. ಆ್ಯಂಡ್ ಇದರ ಕೆಳಗಡೆ ನಮಗೆ ಇದರ ಒಂದು ಟೈರ್ಲ್ಲಿ ಸಿಗುತ್ತೆ, ಸ್ಪೇರ್ ವೀಲ್ ಆಗಿರ್ಬೋದು. ಆ್ಯಂಡ್ ಬೇರೆ ವಿಷಯಗಳೆಲ್ಲ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಇದಿಷ್ಟಿದೆ ಒಂದು ಹಿಂದ್ಗಡೆ ಇರುವಂಥ ವಿಷಯ. ಆ್ಯಂಡ್ ಇವಾಗ ನಾವು ಒಳಗಡೆ ಹೋಗಿ ಒಳಗಡೆ ಏನಿದೆ ಅಂತ ನೋಡೋಣ. ಸೊ ಇವಾಗ ನಾವು ಬರ್ತಾ ಇದ್ದೀವಿ ಟಾಟಾ ಹ್ಯಾರಿಯರ್ನ ರೇರ್ ಸೀಟಲ್ಲಿ. ಸೊ ಆ್ಯಕ್ಚುಲಿ ಒಂದು ಫ್ಯಾಮಿಲಿಗೆ ಕಂಫರ್ಟಬಲ್ ಆಗಿ ಹೋಗೋದಕ್ಕೆ ಬೇಕಾದಂತಹ ಎಲ್ಲ ಎಮ್ಯುನಿಟೀಸ್ ಕೂಡ ಇದರಲ್ಲಿ ಇದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೇಳಿದರೆ ಮೇಯ್ನಾಗಿ ಬೇಕಾಗಿರೋದು ಸನ್ ರೂಫು. ಸೊ ಅದನ್ನ ಜಸ್ಟ್ ನಾನು ಓಪನ್ ಮಾಡ್ತೀನಿ.
ಸೊ ಸನ್ ರೂಫ್ ಓಪನ್ ಆಗುತ್ತೆ, ಸ್ವಲ್ಪ ಲೈಟ್ ಕೂಡ ಬರುತ್ತೆ ನಿಮಗೆ, ಸ್ವಲ್ಪ ಒಳ್ಳೆ ವ್ಯೂ ಸಿಗಲಿ ಅಂತ. ಆ್ಯಂಡ್ ಅದು ಬಿಟ್ಟು ಕೂರುವಾಗ ನಮಗೆ ನನ್ನ ಹೈಟಿಗೆ ಈ ನೀ ರೂಮ್ ಆಗಿರ್ಬೋದು, ಲೆಗ್ ರೂಮ್ ಆಗಿರ್ಬೋದು ಓಕೆ ಇದೆ. ಆ್ಯಂಡ್ ಇದು ಆ್ಯಕ್ಚುಲಿ 6.1 ಇರುವಂತಹ ಒಬ್ಬರು ನಮ್ಮ ಕಲೀಗ್ ಏನಿದ್ದಾರೆ ಅವರ ಒಂದು ಸೀಟಿಗೆ ಅಡ್ಜಸ್ಟ್ ಮಾಡಿರೋದು, ಅವರ ಒಂದು ಸೀಟಿಂಗ್ ಪೋಸ್ಚರ್ಗೆ ಅಡ್ಜಸ್ಟ್ ಮಾಡಿರೋಂಥದ್ದು. ಹಾಗಾಗಿ ನಮಗೆ ಇಷ್ಟು ಸ್ಪೇಸ್ ಸಿಗ್ತಾ ಇದೆ. ಆ್ಯಂಡ್ ಆವ್ರೇಜ್ ಇಂಡಿಯನ್ ಹೈಟಿಗೆ ಅದು ಇನ್ನೂ ಸ್ವಲ್ಪ ಸಿಗುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟು ಹಿಂದ್ಗಡೆ 3 ಜನ ಆರಾಮಾಗಿ ಕೂರ್ಬೋದು. ಇಲ್ಲಿ ನಮಗೊಂದು ಹ್ಯಾಂಡಲ್ ಸಿಗುತ್ತೆ, ಸೊ ಇದನ್ನ ಫೋಲ್ಡ್ ಮಾಡಿದ್ರೆ 3 ಜನ ಕೂರ್ಬೋದು. ಆ್ಯಂಡ್ ಅದು ಬಿಟ್ಟು ನನಗೆ ಇದರ ಕುಷನಿಂಗ್ ತುಂಬಾ ಇಷ್ಟ ಆಯಿತು. ಸೊ ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಇನ್ನೊಂದು ವಿಷಯ ಏನು ಅಂದರೆ ಈ ಒಂದು ಹೆಡ್ ರೆಸ್ಟ್ ಏನಿದೆ, ಸೊ ಇದು ಆ್ಯಕ್ಚುಲಿ ನಾವು ಇಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡ್ಬೋದು. ಸೊ ನಾವು ನಿದ್ದೆ ಮಾಡುವಾಗ ಇದು ಈ ವಿಂಗ್ಲೆಟ್ ರೀತಿ ಇರೋದ್ರಿಂದ ನಮಗೆ ತಲೆ ಈ ಕಡೆ ಹೋಗಲ್ಲ. ಹಾಗಾಗಿ ಆರಾಮಾಗಿ ಕಂಫರ್ಟಬಲ್ ಆಗಿ ನಾವು ಇದರಲ್ಲಿ ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ಬೋದು. ಅದು ಬಿಟ್ಟು ಬೇರೆ ಅಮ್ಯುನಿಟೀಸ್ ಏನಂದರೆ ಹಿಂದ್ಗಡೆ ಕೂರೋರಿಗೆ ಇನ್ನೂ ಸ್ವಲ್ಪ ನೀರು ಬೇಕಾದರೆ ಇಲ್ಲಿ ಬಾಸ್ ಮೋಡ್ ಇದೆ. ಸೊ ಇನ್ನು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಪ್ರೆಸ್ ಮಾಡಿಕೊಂಡ್ರೆ ಮುಂದಕ್ಕೆ ಹೋಗುತ್ತೆ. ಸೊ ಇತ್ತೀಚೆಗೆ ಎಲ್ಲ EVಯಲ್ಲಿ ಕೂಡ ಈ ಒಂದು ಫೀಚರ್ ಬರ್ತಾ ಇದೆ ಅಂತ ಹೇಳ್ಬೋದು. ತುಂಬ ವೆಲ್ಕಮ್ ಮಾಡುವಂಥ ಫೀಚರ್. ಅದು ಬಿಟ್ಟು ನಮಗೆ ಇಲ್ಲಿ ಒಂದು ಮ್ಯಾಗ್ಝಿನ್ ಹೋಲ್ಡರ್ ಆಗಿರ್ಬೋದು, ಕಪ್ ಹೋಲ್ಡರ್ಸ್ ಆಗಿರ್ಬೋದು, ಆ್ಯಂಡ್ ಸಾಫ್ಟ್ ಟಚ್ ಮೆಟೀರಿಯಲ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ನಮಗೆ ಒಂದು ಸ್ಪೇಸ್ ಇದೆ, ನಮಗೆ ಫೋನ್ ಏನಾರು ಇಡ್ಬೋದು. ಆ್ಯಂಡ್ 65 ವಾಟ್ನ 2 ಚಾರ್ಜಿಂಗ್ ಪೋರ್ಟ್ ನಮಗೆ ಹಿಂದೆ ಸಿಗುತ್ತೆ. ಆ್ಯಂಡ್ ಇದಿಷ್ಟು ಇದ್ರೆ ಹಿಂದ್ಗಡೆ. ಆ್ಯಂಡ್ ಮುಂದ್ಗಡೆ ಹೋಗಿ ಅಲ್ಲಿ ಏನಿದೆ ಅಂತ ನೋಡೋಣ. ಸೊ ಇವಾಗ ನಾವು ಬರ್ತಾ ಇದ್ದೀವಿ ಟಾಟಾ ಹ್ಯಾರಿಯರ್ EVಯ ಮೈನ್ ಆಗಿರುವಂತಹ ಒಂದು ಕಾಕ್ಪಿಟಿಗೆ. ಸೊ ಏನಂತ ಹೇಳ್ಬೋದು, ಒಂದು ಡಿಜಿಟಲ್ ಕಾಕ್ಪಿಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ನಾವಿದ್ದೀವಿ ಇದರೊಳಗಡೆ. ಸೊ ಫಸ್ಟಿಗೆ ಸೀಟ್ ಅಡ್ಜಸ್ಟಬಲ್ ಆಗಿರುವಂಥ ಸೀಟ್ ನಮಗೆ ಇದಲ್ಲಿ ಸಿಗುತ್ತೆ. ಅದ್ರಲ್ಲಿ ನಮಗೆ 4 ವೇ ಸೀಟ್ನ ಅಡ್ಜಸ್ಟ್ ಮಾಡ್ಬೋದು. ಸೊ ನನ್ನ ಒಂದು ಪೋಸ್ಚರ್ನ ಅಡ್ಜಸ್ಟ್ ಮಾಡ್ತೀನಿ, ಸೀಟ್ನ ಹೈಟ್ ಮಾಡ್ಬೋದು, ಸ್ವಲ್ಪ ಮುಂದಕ್ಕೆ ತರ್ಬೋದು. ಸೊ ಮುಂದಕ್ಕೆ ತಂದಾಗ ನಮಗೆ ಮೇಯ್ನ್ ಆಗಿ ಸಿಗುವಂಥದ್ದು ಈ ಒಂದು ಸ್ಟೇರಿಂಗ್ ವೀಲ್ ಅಂತ ಹೇಳ್ಬೋದು. 2 ಸ್ಪೋಕ್ನ ಒಂದು ಸ್ಟೇರಿಂಗ್ ವೀಲ್ ನಮಗೆ ಇದಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇಲ್ಯುಮಿನೇಟೆಡ್ ಟಾಟಾ ಲೋಗೋ ನಮಗೆ ಇದಲ್ಲಿ ಸಿಗುತ್ತೆ. ಇತ್ತೀಚೆಗೆ ಬರುವಂಥ ಟಾಟಾದ ಎಲ್ಲ ಒಂದು ವೆಹಿಕಲಲ್ಲೂ ಕೂಡ ಈ ರೀತಿಯಾದಂಥ ಲೋಗೋ ಇದೆ ಅಂತ ಹೇಳ್ಬೋದು. ಇದು ಬಿಟ್ಟು ನಮಗೆ ಮುಂದ್ಗಡೆ ಸಿಗುವಂಥದ್ದು 10 ಇಂಚಿನ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಸೊ ಅಲ್ಲಿ ನಮಗೆ ಬೇಕಾದಂಥ ಎಲ್ಲ ವಿಷಯಗಳು ಕೂಡ ಬರುತ್ತೆ. ನಮಗೆ ಅದರಲ್ಲಿ ನಮ್ಮ ರೈಡಿಂಗ್ ಮೋಡ್ನ ಅನುಸಾರವಾಗಿ ಅದರಲ್ಲಿರುವಂತಹ ಥೀಮ್ ಕೂಡ ಚೇಂಜ್ ಆಗುತ್ತೆ. ಆ್ಯಂಡ್ ಟೈರ್ನ ಒಂದು ಪ್ರೆಷರ್ ಆಗಿರ್ಬೋದು, ಅಥವಾ ವೆಹಿಕಲ್ ಇನ್ಫೋ ಆಗಿರ್ಬೋದು, ರೇಂಜು ಎಲ್ಲನೂ ಕೂಡ ನಮಗೆ ಇದಲ್ಲಿ ಸಿಗುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳಬೇಕಂತಿಲ್ಲ. ಜಾಸ್ತಿ ಹೇಳಬೇಕಂತಿರೋದು ಈ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ. ಸೊ 14.5 ಇಂಚಿನ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಮಗೆ ಇದಲ್ಲಿ ಸಿಗ್ತಾ ಇದೆ. ಸೊ ಇದರಲ್ಲಿ ನಮಗೆ ಎಲ್ಲ ಫೀಚರ್ ಕೂಡ ಸಿಗುತ್ತೆ. ನಮಗೆ ಇಲ್ಲಿ ನೋಡಿ ಆಂಡ್ರಾಯ್ಡ್ ಆಟೋ ಆಗಿರ್ಬೋದು, ಆಪಲ್ ಕಾರ್ಪ್ಲೇ ಆಗಿರ್ಬೋದು, ಅಮೆಝಾನ್ ಅಲೆಕ್ಸಾ ಆಗಿರ್ಬೋದು. ಅದು ಬಿಟ್ಟು ನಮಗೆ ಎಡಾಸಿಗೆ ಬೇಕಾದಂಥ ಒಂದು ಫೀಚರ್ ಸಿಗುತ್ತೆ. ಇದರಲ್ಲಿ ಡಾಲ್ಬಿ ಟೆಕ್ನಾಲಜಿ ಇರುವಂಥ ಒಂದು ಆಡಿಯೋ ಸಿಸ್ಟಮ್ ನಮಗೆ ಇದಲ್ಲಿ ಸಿಗುತ್ತೆ. JBLನ ಸ್ಪೀಕರ್ಸ್ ನಮಗೆ ಇದರಲ್ಲಿದೆ. ಸೊ ಒಂದು ಒಳ್ಳೆ ಸರೌಂಡ್ ಸಿಸ್ಟಮ್ ಇರುವಂಥ ಒಂದು 360 ಡಿಗ್ರಿ ಸೌಂಡ್ ಇದೆ ಅಂತ ಹೇಳ್ಬೋದು ಇದರಲ್ಲಿ. ಅದು ಬಿಟ್ಟು ನಮಗೆ ಕಾರಲ್ಲಿ ಬೇಕಂತ ಎಲ್ಲ ಇನ್ಫಾರ್ಮೇಷನ್ ಕೂಡ ಇದಲ್ಲಿ ಸಿಗುತ್ತೆ. ಮೇನ್ ಆಗಿರೋಂಥ ವಿಷಯ ಇದರ ಕ್ಯಾಮ್ರಾ ಅಂತ ಹೇಳಬೇಕು. ಸೊ ಕ್ಯಾಮ್ರಾ ಎಲ್ಲ ತುಂಬಾ ಕ್ಲಾರಿಟಿ ಇದೆ. ನಮಗೆ ಇಲ್ಲಿ ನೋಡಿ 3D ಮೋಡ್ ಇದೆ ಇದರಲ್ಲಿ. ಆ್ಯಂಡ್ ಇದರಲ್ಲಿ ಆ್ಯಕ್ಚುಲಿ ನಾವು 560 ಅಥವಾ 540 ಡಿಗ್ರಿ ತನಕ ನಾವು ಇದರಲ್ಲಿ ಏನೇನಿದೆ ಅಂತ ನೋಡ್ಬೋದು. ಈ ರೀತಿಯಾಗಿ ಆಪ್ರೇಟ್ ಮಾಡ್ಬೋದು. ಅದು ತುಂಬ ಒಳ್ಳೆ ವಿಷಯ. ನೀವೇನಾದರೂ ಆಫ್ ರೋಡ್ ಹೋಗೋದಾದರೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ನಮಗೆ ಟ್ರಾನ್ಸ್ಪರೆಂಟ್ ಬಾನೆಟ್ ಅಂತ ಒಂದು ಕೂಡ ಸಿಗುತ್ತೆ. ಸೊ ಅದ್ರಲ್ಲಿ ಏನಾಗುತ್ತೆ ಅಂದರೆ ಇದರ ಕೆಳಗಡೆ ಏನೇನಿದೆ ಅಂತಲೂ ಕೂಡ ಕಾಣುತ್ತೆ. ಸೊ ಅದು ಈ ಟಾಟಾ ಹ್ಯಾರಿಯಲ್ ಬಂದಂಥ ಒಂದು ಪ್ರಮುಖವಾದ ಫೀಚರ್ ಅಂತ ಹೇಳ್ಬೋದು. ಸೊ ಅದು ಬಿಟ್ಟು ನಮಗೆ ಇಲ್ಲಿ ಈ ಒಂದು ಕಂಟ್ರೋಲ್ ಪ್ಯಾನೆಲ್ ನಮಗೆ ಇಲ್ಲಿ ಸಿಗುತ್ತೆ. ಇದನ್ನು ಅವರು ಫಿಜಿ ಟಚ್ ಅಂತ ಏನೋ ಕರೀತಾರೆ ಟಾಟಾದವರು. ಸೊ ಇಲ್ಲಿ ನಮಗೆ AC ಕಂಟ್ರೋಲ್ಸ್ ಮಾತ್ರ ಮ್ಯಾನ್ಯಲ್ ಇದೆ, ಬೇರೆ ಎಲ್ಲನೂ ಕೂಡ ಟಚ್ ಕಂಟ್ರೋಲ್ ಇದೆ. ಸೊ ಯೂಶ್ವಲಿ AC ಕಂಟ್ರೋಲ್ ಮ್ಯಾನ್ಯಲ್ ಇದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ನಾವು ಡ್ರೈವ್ ಮಾಡ್ತಿರುವಾಗ ಇಲ್ಲಿ ನೋಡಿ ಆಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಮಸಲ್ ಮೆಮೊರಿ ನಾವು ಅದನ್ನ ಆಪ್ರೇಟ್ ಮಾಡ್ಬೋದು. ಅದು ತುಂಬ ಒಳ್ಳೆ ವಿಷಯ. ಅದು ಬಿಟ್ಟು ನಾವು ಇಲ್ಲಿ ಬಂದರೆ ಗೊತ್ತಾಗುತ್ತೆ, ಇದು ಆ್ಯಕ್ಚುಲಿ ಡಿಜಿಟಲ್ IRVM ಇದು. ಸೊ ಇಲ್ಲಿ ನಮಗೆ ಹಿಂದ್ಗಡೆ ಇರುವಂತಹ ಒಂದು ಕ್ಯಾಮ್ರಾ ಏನಿದೆ ಶಾರ್ಪಿನ್ ಆ್ಯಂಟನದಲ್ಲಿ, ಅಲ್ಲಿರುವಂಥ ವ್ಯೂ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಇದನ್ನ ಆಪ್ರೇಟ್ ಮಾಡ್ಬೋದು. ಇದನ್ನ ಆಫ್ ಮಾಡಿ ನಾರ್ಮಲ್ ಆಗಿರುವಂತಹ ಒಂದು IRVM ಥರ ಬಳಸ್ಬೋದು. ಅದು ಬಿಟ್ಟು ನಮಗೆ ಹಿಂದ್ಗಡೆ ರೆಕಾರ್ಡ್ ಆಗುತ್ತೆ. ಇಲ್ಲಿ ಪಕ್ಕನೇ ಒಂದು ಮುಂದ್ಗಡೆ ಒಂದು ಕ್ಯಾಮ್ರಾ ಇದೆ. ಸೊ ಮುಂದ್ಗಡೆ ಇರುವಂಥ ವ್ಯೂ ಎಲ್ಲನೂ ಕೂಡ ರೆಕಾರ್ಡ್ ಆಗುತ್ತೆ. ಇದು ಎರಡೂ ಕೂಡ ನಾವು ನೋಡ್ಬೋದು. ಅಟ್ ಎ ಟೈಮಲ್ಲಿ ನಾವು ಹಿಂದೆ ಏನು ನಡೀತಿದೆ, ಮುಂದೆ ನಡೀತಿದೆ ಅಂತ ಕೂಡ ನೋಡ್ಬೋದು. ಅದಕ್ಕೆಲ್ಲ ಇದು ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ನಮಗೆ ಇಲ್ಲಿ ಪ್ಯಾನೋರಾಮಿಕ್ ಆಗಿರುವಂಥ ಒಂದು ಸನ್ ರೂಫ್ ಸಿಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಆ್ಯಂಡ್ ಬ್ಲೈಂಡರ್ಸ್ ಬಗ್ಗೆ ನಾನು ಮಾತಾಡಲೇಬೇಕು. ತುಂಬ ತಿಕ್ಕಾಗಿರುವಂಥ ಒಂದು ಬ್ಲೈಂಡರ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಏನು ಹೇಳಿ, ಹೊರಗಡೆಯಿಂದ ಸನ್ಲೈಟ್ ಏನು ಒಳಗಡೆ ಬರಲ್ಲ. ಸೊ ಅಷ್ಟು ಹೀಟನ್ನೆಲ್ಲ ರೆಸಿಸ್ಟ್ ಮಾಡುವಂಥ ಒಂದು ಕೆಪಾಸಿಟಿ ಅದಕ್ಕಿದೆ. ಅದು ಬಿಟ್ಟು ನಮಗೆ ಡ್ಯಾಶ್ಬೋರ್ಡ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಹಾರ್ಡ್ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದಾರೆ. ಸಾಫ್ಟ್ ಪ್ಲಾಸ್ಟಿಕ್ ನಮಗೆ ಇಲ್ಲಿ ನೋಡ್ಬೋದು. ಕಾರ್ಬನ್ ಫೈಬರ್ನ ಒಂದು ಡಿಸೈನ್ ಎಲಿಮೆಂಟ್ನ ಇದರಲ್ಲಿ ಆ್ಯಡ್ ಮಾಡಿದ್ರು ಕೂಡ ಇದು ಕಾರ್ಬನ್ ಫೈಬರ್ ಅಲ್ಲ. ಆ್ಯಂಡ್ ಇಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ ಇದೆ. ಆ್ಯಂಡ್ ಇಲ್ಲಿ ಒಂದು ಬ್ಲೂಯಿಶ್ ಆಗಿರುವಂಥ ಕಲರಲ್ಲಿ ಒಂದು ಸ್ಟಿಚ್ ಮಾಡಿದ್ದಾರೆ. ಆ್ಯಕ್ಚುಲಿ ಅದು ಸೀಟಲ್ಲೂ ಕೂಡ ಇದೆ. ಸೊ ಅದೊಂದು EV ಕಲರ್ ಅಂತ ಹೇಳ್ಬೋದು. ಬೇಕಾದ್ರೆ EVಗೆಲ್ಲ ಯೂಸ್ ಮಾಡುವಂಥ ಕಲರ್ ಅದು. ಅದು ಬಿಟ್ಟು ನಮಗೆ ಪಿಯಾನೋ ಬ್ಲ್ಯಾಕ್ ಕಲರ್ ಒಂದು ಫಿನಿಶಿಂಗ್ನ ಒಂದು ವಿಷಯ ಕೂಡ ಸಿಗುತ್ತೆ. ಆ್ಯಂಡ್ ಸ್ಟೋರೇಜ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಇದೆ. ಅದು ಬಿಟ್ಟು ನಮಗೆ ಇದ್ರ ಕೆಳಗಡೆ ಒಂದು ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ಕಪ್ ಹೋಲ್ಡರ್ಸ್ ಇದೆ. ಅದು ಬಿಟ್ಟು ನಮಗೆ ಈ ಒಂದು ರೈಡಿಂಗ್ ಮೋಡ್ಸ್ ಬಗ್ಗೆ ಮಾತಾಡಬೇಕು. ಇದರಲ್ಲಿ ನಮಗೆ ಟೆರೇನ್ ಮೋಡ್ ನಮಗೆ 6 ಸಿಗುತ್ತೆ. ಆ್ಯಂಡ್ ಕಸ್ಟಮ್ ಕೂಡ ಮಾಡ್ಬೋದು. ಆ್ಯಂಡ್ ಅದು ಬಿಟ್ಟು ನಮಗೆ 3 ರೈಡಿಂಗ್ ಮೋಡ್ ಸಿಗುತ್ತೆ. ಸೊ ಒಂದು ಬೂಸ್ಟು, ಈಕೋ ಆ್ಯಂಡ್ ಸ್ಪೋರ್ಟ್ ಅಂತ ಹೇಳ್ಬೋದು. ಇದು ನಮಗೆ ಪಾರ್ಕಿಂಗ್ ಆಟೋಮೆಟಿಕ್ ಆಗಿ ಪಾರ್ಕ್ ಮಾಡೋಕ್ಕಿರುವಂಥ ಒಂದು ಬಟನ್. ಗಿಯರ್ ಲೆವರ್ ಇಲ್ಲಿ ಸಿಗುತ್ತೆ. ಆ್ಯಂಡ್ ಅದು ಬಿಟ್ಟು ನಮಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಆ್ಯಂಡ್ ಆಟೋ ಹೋಲ್ಡ್ ಬಟನ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಸೊ ನಮಗೆ ಹೈಯಲ್ಲೆಲ್ಲ ಇರುವಾಗ ತುಂಬ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಇನ್ನೊಂದು ವಿಷಯ ತೋರಿಸ್ಬೇಕು. ಇದು ಆ್ಯಕ್ಚುಲಿ NFC ಕಾರ್ಡ್.
ಆ್ಯಂಡ್ ಇದು ಆ್ಯಕ್ಚುಲಿ ಇದರ ಕೀ ನೋಡ್ಬೋದು ಕೀ ಹೇಗಿದೆ ಅಂತ. ಸೊ ಕೀಯಲ್ಲಿ ತುಂಬ ಫಂಕ್ಷನ್ಗಳಿದೆ. ಇಲ್ಲಿ ನಾವು ಲಾಕ್ ಮಾಡ್ಬೋದು, ಅನ್ಲಾಕ್ ಮಾಡ್ಬೋದು, ಆ್ಯಂಡ್ ಬೂಟ್ ಓಪನ್ ಮಾಡ್ಬೋದು. ಆ್ಯಂಡ್ ಇನ್ನು ಒಳಗಿರುವಂಥ ಬಟನ್ ಯಾವುದು ಅಂತ ನೋಡಿದ್ರೆ ನಮಗೆ ಆ್ಯಕ್ಚುಲಿ ಹೊರಗಡೆ ನಿಂತ್ಕೊಂಡು ಇದನ್ನ ಪ್ರೆಸ್ ಮಾಡಿದ್ರೆ ಕಾರ್ ಹಿಂದಕ್ಕೆ ಹೋಗುತ್ತೆ ಆಟೋಮೆಟಿಕ್ಕಾಗಿ, ಆ್ಯಂಡ್ ಇದನ್ನ ಪ್ರೆಸ್ ಮಾಡಿದ್ರೆ ಮುಂದಕ್ಕೆ ಹೋಗುತ್ತೆ ವಿದೌಟ್ ಡ್ರೈವರ್. ಸೊ ಇದು ನಮಗೆ ಪಾರ್ಕಿಂಗಲ್ಲೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ ಇಲ್ಲೊಂದು ಕಾರ್ಡ್ ಇದೆ. ಇದು ಆ್ಯಕ್ಚುಲಿ ನಮಗೆ ಬಿ ಪಿಲ್ಲರಲ್ಲಿ ಇದರ ಒಂದು ಸೆನ್ಸರ್ನ ಇಟ್ಟಿದ್ದಾರೆ. ಸೊ ನಮ್ಮ ಹತ್ರ ಇದು ಕೀ ಇಲ್ಲ ಅಂದರೆ ಇದರಲ್ಲೂ ಕೂಡ ನಾವು ಆಕ್ಸೆಸ್ ಮಾಡ್ಬೋದು. ಸೊ ಇದನ್ನ ಜಸ್ಟ್ ಇಟ್ಟರೆ ಸಾಕು, ಟ್ಯಾಪ್ ಮಾಡಿದ್ರೆ ಕಾರ್ ಓಪನ್ ಆಗುತ್ತೆ. ಆ್ಯಂಡ್ ದೆನ್ ನಾವು ಇದನ್ನ ಇಲ್ಲಿ ಇಟ್ಟರೆ ನಮಗೆ ಕಾರ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಕಾರ್ಡ್ ನೀವು ವ್ಯಾಲೆಟಲ್ಲಿ ಇಟ್ಕೊಬೋದು. ಅದು ಬಿಟ್ಟು ಸೀಟ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಮಸಾಜಿಂಗ್ ಫಂಕ್ಷನ್ ಎಲ್ಲ ಇಲ್ಲ, ಬಟ್ ವೆಂಟಿಲೇಟೆಡ್ ಸೀಟ್ಸ್ ಇದೆ. 3 ಲೆವೆಲಲ್ಲಿ ನಮಗೆ ವೆಂಟಿಲೇಟೆಡ್ ಸೀಟ್ಸ್ ಅಡ್ಜಸ್ಟ್ ಮಾಡ್ಬೋದು. ಅದನ್ನ ಯೂಸ್ ಮಾಡ್ಬೋದು. ಇಲ್ಲಿದೆ ಬಟನ್ಸು, ಇಲ್ಲೊಂದು ಮ್ಯಾನ್ಯುವಲ್ ನಂಬರ್ ಸಪೋರ್ಟ್ ಕೂಡ ಸಿಗುತ್ತೆ. ಸೊ ನೀವು ಮ್ಯಾನ್ಯುವಲ್ ಆಗಿ ಯೂಸ್ ಮಾಡ್ಕೊಬೇಕು. ಇದಿಷ್ಟು ನಮಗೆ ಇದ್ರಲ್ಲಿ ಬರುವಂಥ ವಿಷಯ. ಆ್ಯಂಡ್ ಇನ್ನು ಈ ಒಂದು ಕಾರ್ನ ಓಡಿಸಿ ಅದರಲ್ಲಿ ಹೇಗಿದೆ ಅಂತ ನೋಡೋಣ. ಸೊ ನಾವಿದ್ದೀವಿ ಟಾಟಾ ಹ್ಯಾರಿಯರ್ EVಯ ಒಳಗಡೆ. ಆ್ಯಂಡ್ ಇದನ್ನು ಓಡಿಸಿ ನೋಡಿ ಇವಾಗ ಹೇಗಿದೆ ಅಂತ ಹೇಳೋಣ. ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಇಂಟೀರಿಯರಲ್ಲಿ ಮತ್ತು ಎಕ್ಸ್ಟೀರಿಯರಲ್ಲಿ ಏನಂತ ಹೇಳಿದ್ದೀನಿ. ಸೊ ಜಸ್ಟ್ ಇದನ್ನು ಓಡಿಸೋಣ ಹೇಗಿದೆ ಅಂತ. ಓಕೆ, ಸೊ ಮೊದಲಿಗೆ ಟಾಟಾ ಹ್ಯಾರಿಯರ್ EV ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರ್ ನಮಗೆ ಎಕ್ಸ್ ಶೋರೂಮಲ್ಲಿ 21,40,000 ಈ ರೀತಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 30 ಲಕ್ಷ ತನಕ ಹೋಗುತ್ತೆ. 30,30,000 ತನಕ ಇದರೊಂದು ಪ್ರೈಸ್ ಹೋಗುತ್ತೆ. ಆ್ಯಂಡ್ ಇದರಲ್ಲಿರುವಂಥ ಬ್ಯಾಟ್ರಿ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ನಮಗೆ 2 ಬ್ಯಾಟ್ರಿ ಆಪ್ಷನ್ ಸಿಗುತ್ತೆ. ಒಂದು 65 kWh ಬ್ಯಾಟ್ರಿ, ಅದೇ ರೀತಿ 75 kWh ಬ್ಯಾಟ್ರಿ ಕೂಡ ಇದರಲ್ಲಿ ನಮಗೆ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಬೇಕಾಗಿರೋದು ಚೂಸ್ ಮಾಡ್ಕೊಬೋದು. ಆ್ಯಂಡ್ ಅದನ್ನ ಲಾಂಗ್ ರೇಂಜ್ ಅಂತ ಕೂಡ ಹೇಳ್ತಾರೆ. ರೇರ್ ವೀಲ್ ಡ್ರೈವ್ ಇದೆ, ಅಂದರೆ ಸಿಂಗಲ್ ಮೋಟರ್ ಬರುತ್ತೆ. ಇನ್ನೊಂದು ಆಲ್ ವೀಲ್ ಡ್ರೈವ್ ಇದೆ, ಡ್ಯುಯಲ್ ಮೋಟರ್ ಬರುತ್ತೆ. ಆ್ಯಂಡ್ ಅದೇ ರೀತಿ ನಮಗೆ ಕ್ವಾಡ್ ವೀಲ್ ಡ್ರೈವ್ ಅಥವಾ ಆಲ್ ವೀಲ್ ಡ್ರೈವಲ್ಲಿ 75 kWh ಬ್ಯಾಟ್ರಿ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೊ ಇದಿಷ್ಟು ಮೇಯ್ನ್ ಆಗಿ. ಆ್ಯಂಡ್ ಇದು ರೇಂಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರ್ ನಮಗೆ ಸಿಂಗಲ್ ಚಾರ್ಜಲ್ಲಿ ಏನಿಲ್ಲ ಅಂದ್ರೂ ಒಂದು 530ರಿಂದ 620 ಕಿಲೋಮೀಟರ್ ತನಕ ಹೋಗುತ್ತೆ ಅಂತ ಕ್ಲೈಮ್ಡ್ ರೇಂಜ್ ಅವ್ರು ಹೇಳಿದ್ದಾರೆ. ಬಟ್ ರಿಯಲ್ ವರ್ಲ್ಡಲ್ಲಿ ಏನಿಲ್ಲ ಅಂದ್ರೂ 450ರಿಂದ 500 ಕಿಲೋಮೀಟರ್ ಅಂತೂ ಪಕ್ಕಾ ಹೋಗುತ್ತೆ. ಸೊ ನಮ್ಮಲ್ಲೇ ತುಂಬ ಜನ ಟೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಅವರಿಗೆ ಆ ಒಂದು ರೇಂಜ್ ಕೂಡ ಸಿಕ್ಕಿದೆ. ಸೊ ಇದಿಷ್ಟು ಇದ್ರ ಬಗ್ಗೆ. ಆ್ಯಂಡ್ ಇನ್ನೊಂದು ಓಡ್ಸೋಕ್ಕೆ ಹೇಗಿದೆ ಅಂತ ನೋಡೋದಾದ್ರೆ ಆಕ್ಸಲರೇಷನ್ ಅಂತ ತುಂಬ ಕ್ವಿಕ್ ಆಗಿದೆ ನಮಗೆ. ಸೊ EV ಆಗಿರೋದ್ರಿಂದ, ಸ್ಪೆಷಲಿ ಇದು ಎಲೆಕ್ಟ್ರಿಕ್ ಆಗಿರೋದ್ರಿಂದ ನಮಗೆ ಎಲ್ಲೂ ಕೂಡ ಒಂದು ಲ್ಯಾಗ್ ಆಗಲಿ ಅಥವಾ ಬೇರೆ ವಿಷಯಗಳೇನು ಬರಲ್ಲ, ಗೇರ್ ಚೇಂಜ್ ಮಾಡುವಂತಹ ಅದೆಲ್ಲ ಬರಲ್ಲ. ಸೊ ಡೈರೆಕ್ಟಾಗಿ ಅಥವಾ ನಮಗೆ ಆಟೋಮೆಟಿಕಲ್ ಇರುವಂತಹ ರೀತಿಯ ವಿಷಯಗಳು ಕೂಡ ಬರಲ್ಲ. ಡೈರೆಕ್ಟಾಗಿ ನಾವು ಆಕ್ಸಿಲೇಟರ್ ಕೊಟ್ಟರೆ ಕೂಡಲೇ ನಮಗೆ ಪವರ್ ಸಿಗುತ್ತೆ. 5 ನಮಗೆ ಟೆರೇನ್ ಮೋಡ್ ಬರುತ್ತೆ. ಆ್ಯಂಡ್ ಒಂದು ಕಸ್ಟಮ್ ಟೆರೇನ್ ಮೋಡ್ ಬರುತ್ತೆ. ಸೊ ಸ್ನೋ ಆಗಿರ್ಬೋದು, ಆಫ್ ರೋಡ್ ಆಗಿರ್ಬೋದು. ಸೊ ನಿಮಗೆ ಯಾವ ಟೆರೇನಲ್ಲಿ ಹೋಗ್ತಿರೋ ಅದನ್ನು ನೀವು ಚೂಸ್ ಮಾಡ್ಕೊಬೋದು ಆ ರೀತಿಯಾಗಿ. ಆ್ಯಂಡ್ ಅದು ಬಿಟ್ಟು ನಮಗೆ ಇದರಲ್ಲಿ +3 ರೈಡಿಂಗ್ ಮೋಡ್ ಬರುತ್ತೆ. ಒಂದು ಬೂಸ್ಟ್ ಮೋಡ್ ಅಂತ. ಸೊ ಬೂಸ್ಟ್ ಮೋಡ್ ಯಾಕೆ ನೀವು ಆಕ್ಸಿಲೇಟರ್ ಕೊಟ್ಟರೆ ಅಂತೂ ಸಖತ್ ಫಾಸ್ಟಾಗಿ ಹೋಗುತ್ತೆ, ಆಕ್ಸಲೇಷನ್ ತುಂಬ ಕ್ವಿಕ್ ಆಗಿರುತ್ತೆ. ಆ್ಯಂಡ್ ಇಕೋ ಮೋಡ್ ಅಂತ ಇದೆ. ಸೊ ಇಕೋ ಮೋಡಲ್ಲಿ ಹೋಗುವಾಗ ನಮಗೆ ಬ್ಯಾಟ್ರಿ ಇನ್ನೂ ಸ್ವಲ್ಪ ಉಳಿಯೋ ರೀತಿಯಲ್ಲಿ ಅದಕ್ಕೆ ಅನುಗುಣವಾಗಿ ಹೋಗುತ್ತೆ. ಬ್ಯಾಟ್ರಿಯ ಟಾಪ್ ರೇಂಜ್ ಏನು ಹೇಳ್ತಾರಲ್ಲ, ಸೊ ಅದನ್ನು ಕ್ಲೈಮ್ ಮಾಡೋಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಆ ಒಂದು ಮೋಡ್ ಪರ್ಫಾರ್ಮ್ ಮಾಡುತ್ತೆ. ಆ್ಯಂಡ್ ಅದು ಬಿಟ್ಟು ನಮಗೆ ಸ್ಪೋರ್ಟ್ ಮೋಡ್ ಅಂತ ಕೂಡ ಇದೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ನಿಮಗೆ ಸಡನ್ನಾಗಿ ಓವರ್ಟೇಕ್ ಎಲ್ಲ ಮಾಡಿ. ಎಕೋದಲ್ಲೇ ಎನಫ್ ಪವರ್ ಇದೆ ನಮಗೆ, ಬಟ್ ಬೂಸ್ಟಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಅದು ಈ ಒಂದು ಕಾರಣ ಮತ್ತೊಂದು ವಿಷಯ. ಸೊ ನಿಮಗೆ ಆಫ್ ರೋಡ್ ಮೋಡ್ಸ್ ಅಲ್ಲದೆ ನಿಮಗೆ ಈ ರೀತಿಯಾದಂತಹ ಒಂದು ರೋಡ್ ಕೂಡ ನಮಗೆ ಈ ಒಂದು ಕಾರ್ ಕೊಡುತ್ತೆ. ಸೊ ಇನ್ನಿದ್ರ ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರೋಗ್ರೆಸಿವ್ ಬೈಟ್ಸ್ ಇದೆ ಅಂತ ಹೇಳ್ಬೋದು. ನಾವು ಸ್ವಲ್ಪ ಪುಷ್ ಮಾಡಿ ಒಂಥರ ಏನೇನು ಸ್ವಲ್ಪ ಸ್ಕ್ವಿಶಿ ಆ ಥರ ರೀತಿ ಇರುವಂತಹ ಒಂದು ಇದು ಅಂತ ಹೇಳ್ಬೋದು. ಸಸ್ಪೆನ್ಷನ್ ಬಗ್ಗೆ ಹೇಳಬೇಕಾದ್ರೆ ಸಾಫ್ಟ್ವೇರ್ ಸೈಡಲ್ಲಿದೆ ಸಸ್ಪೆನ್ಷನ್. ಸೊ ನಮಗೆ ನೀವು ಹೈವೆಲ್ಲ ಹೋಗುವಾಗ ಸಣ್ಣ ಬಂಪಿ ಹೋಲ್ಸೆಲ್ಲ ಇದ್ರೂ ಕೂಡ ಅಷ್ಟು ಗೊತ್ತಾಗಲ್ಲ. ಬಟ್ ಬಾಡಿ ರೋಲ್ಸು ನಮಗೆ ಸ್ವಲ್ಪ ಇದರಲ್ಲಿ ಫೀಲ್ ಆಗುತ್ತೆ ಫಾಸ್ಟಾಗೆಲ್ಲ ಹೋಗುವಾಗ. ಸೊ ಇದಿಷ್ಟು. ಆ್ಯಂಡ್ ಇನ್ನು ಚಾರ್ಜಿಂಗ್ ಬಗ್ಗೆ ಮಾತಾಡಬೇಕು. ಈ ಒಂದು ಕಾರ್ ನಮಗೇನಿದೆ, ಸೊ ಈ ಒಂದು ಕಾರ್ ನಮಗೆ 2-3 ಚಾರ್ಜಿಂಗ್ ಆಪ್ಷನಲ್ಲಿ ಸಿಗುತ್ತೆ. ಒಂದು ಇದರಲ್ಲಿ ಆನ್ ಬೋರ್ಡ್ ಚಾರ್ಜ್ ಬರುತ್ತೆ ಇದರದ್ದು, ಅಂದರೆ ಕಂಪ್ನಿನೇ ಕೊಡುವಂಥದ್ದು. ಸೊ ಎಮರ್ಜೆನ್ಸಿ ಚಾರ್ಜ್ ಅಂತ ಹೇಳ್ಬೋದು, ಬೇರೆ ಯಾವುದು ಇಲ್ಲ ಅಂದರೆ ಅದನ್ನ ಯೂಸ್ ಮಾಡ್ಬೋದು ನಾವು. ಸೊ ಅದ್ರಲ್ಲಿ ನಾವು ಚಾರ್ಜ್ ಮಾಡೋದಕ್ಕೆ ಅದರಲ್ಲಿ 3.3 kW ಒಂದು ಚಾರ್ಜಿಂಗ್ ಬರುತ್ತೆ. ಸೊ ಅದ್ರಲ್ಲಿ ನಾವು ಚಾರ್ಜ್ ಮಾಡೋದಕ್ಕೆ ನಮಗೆ ಏನಿಲ್ಲ ಅಂದ್ರೂ ಒಂದು 30 ಗಂಟೆ ಬೇಕು. ಸೊ 30 ಗಂಟೆ ಅಂದರೆ ಯೋಚನೆ ಮಾಡಿ, 0 to 100 ಚಾರ್ಜ್ ಆಗುತ್ತೆ ನಮಗೆ 30 ಗಂಟೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಅದೇ ರೀತಿ ನಮಗೆ ಇದರಲ್ಲಿ 7.2 kWh ಒಂದು ಬ್ಯಾಟ್ರಿ ಚಾರ್ಜಿಂಗ್ ಆಪ್ಷನ್ ಕೂಡ ಸಿಗುತ್ತೆ. ಸೊ ಅದ್ರಲ್ಲಿ ನಮಗೆ ಏನಿಲ್ಲ ಅಂದರೂ ಒಂದು 12ರಿಂದ 15 ಗಂಟೆ ಬೇಕು ಚಾರ್ಜ್ ಆಗೋದಕ್ಕೆ. ಸೊ ಅದನ್ನ ನಾವು ಅಷ್ಟು ಟೈಮಿಂದ ಚಾರ್ಜ್ ಮಾಡಬೇಕಾಗಿದೆ. ಆ್ಯಂಡ್ ಇದರಲ್ಲಿ 60 ವ್ಯಾಟ್ನ ಒಂದು ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ. ಸೊ ನಮಗೆ 60 ವ್ಯಾಟ್ನ ಚಾರ್ಜರಲ್ಲಿ ಕಿಲೋವ್ಯಾಟ್ನ ಚಾರ್ಜಲ್ಲಿ ಚಾರ್ಜ್ ಮಾಡಬೇಕಾದ್ರೆ ನಮಗೆ 1.5 ಗಂಟೆಯಿಂದ 1.25 ಗಂಟೆ ತನಕ ಇಟ್ಕೊಳ್ತದೆ 0 ಒಂದು 80% ಚಾರ್ಜ್ ಮಾಡೋದಕ್ಕೆ. ಆ್ಯಂಡ್ ಇದರಲ್ಲಿ ಇರುವಂಥ ಇನ್ನೊಂದು ವಿಷಯ ಏನಂದರೆ ತುಂಬ ರೇರ್ ಆಗಿ ಸಿಗುವಂಥ ಚಾರ್ಜರ್ 120 kW ಅನ್ನೋ ಒಂದು ಚಾರ್ಜರ್ ಕೂಡ ನಮಗೆ ಈ ಒಂದು ಕಾರಲ್ಲಿ ಸಪೋರ್ಟ್ ಆಗುತ್ತೆ. ಸೊ ಅದು ನಾವು ಹೊರಗಡೆ ಎಲ್ಲ ನಾವು ನೋಡ್ಕೊಬೋದು, ಹೊರಗಡೆ ಸಿಗುತ್ತೆ ನಮಗೆ 120 kW ಅದು, ಬಟ್ ತುಂಬ ರೇರು. ಅದು ನಾವು ಚಾರ್ಜ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಮಗೆ ಒಂದು 25 ನಿಮಿಷದಲ್ಲಿ ಆಗಿಬಿಡುತ್ತೆ. ಸೊ
25 ಮಿನಿಟ್ಸಲ್ಲಿ ನಮಗೆ 0 to 80 ಚಾರ್ಜ್ ಆಗುತ್ತೆ ಅಂದರೆ ಯೋಚನೆ ಮಾಡಿ. ಜಸ್ಟ್ ನೀವೆಲ್ಲಾದ್ರೂ ಒಂದು ಕೂತು ಟೀ ಕುಡಿಯೋಷ್ಟರಲ್ಲೋ ಇಲ್ಲ ಊಟ ಮಾಡೋಷ್ಟರಲ್ಲೋ ಆ ಟೈಮಲ್ಲಿ ನಮಗೆ ಆರಾಮಾಗಿ ಈ ಒಂದು ಕಾರು 80% ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದು ತುಂಬ ಒಳ್ಳೆ ಆಪ್ಷನ್. ಬಟ್ ಆ 120 kWh ಬ್ಯಾಟ್ರಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲೆಲ್ಲ ಸಿಗುತ್ತೆ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಪ್ರೈಸ್ ಬಗ್ಗೆ ನಾನು ಆವಾಗಲೇ ಮೊದಲಿಗೆ ಹೇಳಿದ್ದೀನಿ ಪ್ರೈಸ್ ಎಷ್ಟಿದೆ ಅಂತ. ಆ್ಯಂಡ್ ಯಾರೆಲ್ಲ ಈ ಕಾರ್ ತೊಗೋಬೇಕು ಅಂದರೆ, ನಿಮ್ಮ ಹತ್ರ ಆಲ್ರೆಡಿ ಒಂದು ಒಳ್ಳೆ ಐಸ್ನ ಒಂದು ಕಾರ್ ಇದ್ದು ನಿಮಗೆ ಒಂದು ಎಲೆಕ್ಟ್ರಿಕ್ ಕಾರ್ ಬೇಕು, ನಿಮ್ಮ ಒಂದು ಬಜೆಟ್ ಒಂದು 30 ಲಕ್ಷ 35 ಲಕ್ಷದಲ್ಲೆಲ್ಲ ಇದೆ ಅಂದರೆ ಖಂಡಿತ ನಿಮಗೆ ಈ ಒಂದು ಕಾರ್ನ ಚೂಸ್ ಮಾಡ್ಕೊಬೋದು. ಯಾಕೆಂದರೆ ಟಾಟಾ ಇದು. ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದು ಚೈಲ್ಡ್ ಪ್ರೊಟೆಕ್ಷನ್ ಸೇಫ್ಟಿಲಿ ಮತ್ತು ಅಡಲ್ಟ್ ಪ್ರೊಟೆಕ್ಷನಲ್ಲಿ ಎರಡರಲ್ಲೂ ಕೂಡ ನಮಗೆ 5 ಸ್ಟಾರ್ ರೇಟಿಂಗ್ ಇದೆ. ಸೊ ಟಾಟಾದ ಬಗ್ಗೆ ಸೇಫ್ಟಿ ಬಗ್ಗೆ ಮಾತಾಡಬೇಕು ಅಂತಲೇ ಇಲ್ಲ, ಒಳ್ಳೆ 5 ಸ್ಟಾರ್ ರೇಟ್ ಆಗಿರುವಂಥ ಒಂದು ಗಟ್ಟಿಮುಟ್ಟಾದ ಕಾರು ಅಂತ ಹೇಳ್ಬೋದು. ನಿಮಗೊಂದು ಇವಿನ ನೀವು ಚೂಸ್ ಮಾಡಬೇಕು ಅಂತಿದ್ರೆ ಖಂಡಿತ ಇದನ್ನು ಸೆಲೆಕ್ಟ್ ಮಾಡ್ಬೋದು. ಯಾಕೆಂದರೆ ಸಿಕ್ಕಾಪಟ್ಟೆ ಫೀಚರ್ಸ್ ಇದೆ ನಮಗೆ. ಅಡಾಸ್ ಲೆವೆಲ್ 2 ಅಡಾಸ್ ಸಿಗುತ್ತೆ ನಮಗೆ ಇದರಲ್ಲಿ. ಡ್ರೈವಿಂಗ್ ಮೋಡ್ಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ. ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಮಗೆ ದೊಡ್ಡದಾಗಿದೆ. ಡಾಲ್ಬಿ ಫೀಚರ್ ಕೂಡ ನಮಗೆ ಅದ್ರಲ್ಲಿ ಸಿಗುತ್ತೆ. ಸೊ ಟೋಟಲಿ ಹೇಳಬೇಕಂದ್ರೆ ಫೀಚರ್ ಪ್ಯಾಕ್ ಆಗಿರುವಂತಹ ಒಂದು ಕಾರ್ ಬೇಕು ಅಂತಂದರೆ ನಿಮಗೆ ಈ ಒಂದು ಟಾಟಾ ಹ್ಯಾರಿಯರ್ ಇವಿನ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಇದಿಷ್ಟು ಈ ಒಂದು ಕಾರ್ ಬಗ್ಗೆ. ಇದರ ಒಂದು ಫುಲ್ ರಿವ್ಯೂ ಬೇಡ ಅಂತಿದ್ರೆ ನಾವು ಇದರ ಒಂದು ವಾಕರೌಂಡ್ ವಿಡಿಯೋನು ಕೂಡ ನಾವು ಹಾಕಿದ್ದೀವಿ. ಸೊ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್, ಸೈನಿಂಗ್ ಆಫ್.